ಒಂದಿಷ್ಟು ಮಾತುಕತೆಗಳು ಅಂತ ಹೇಳಿದ್ರೆ ದರ್ಶನ್ ಅವರೀಗ ಈ ಪ್ರಕರಣದಲ್ಲಿ ಸಿಕ್ಕಾಕೊಂಡ ನಂತರ ಒಂದಿಷ್ಟು ಅಂತ ಹೇಳಿದ್ರೆ ಅವರು ಮಾಡಿರುವಂತಹ ಸಮಾಜಮುಖಿ ಕೆಲಸಗಳನ್ನು ನೆನೆಸ್ಕೊಳ್ಳೋರು ತುಂಬಾ ಜನ ಇದ್ದಾರೆ. ಜೊತೆಗೆ ಒಂದಿಷ್ಟು ಅವರನ್ನ ಸ್ವಭಾವದ ಬಗ್ಗೆ, ವ್ಯಕ್ತಿತ್ವದ ಬಗ್ಗೆ, ಅವ್ರ ಜೊತೆ ಆದಂತಹ ಎಕ್ಸ್ಪೀರಿಯನ್ಸ್ಗಳನ್ನ ಶೇರ್ ಮಾಡ್ಕೊಳ್ತಾರ ಒಂದಿಷ್ಟು ಘಟನೆಗಳು ಕೂಡ ಆಗ್ತಾ ಇರುವಂಥದ್ದು. ನೀವು ಕಂಡಂತೆ ದರ್ಶನ್ ಅವರು ನಿಮ್ಮ ಒಡನಾಟ ಯಾವಾಗಿಂದ ಶುರುವಾಯಿತು, ಆ ಥರ ಶೇರ್ ಮಾಡೋಣ. ಸುಮಾರು ವರ್ಷದಿಂದನೂ ಅಣ್ಣ ಗೊತ್ತು ನಮಗೆ. ಅಂದರೆ ಬಿಚ್ಚುಗತ್ತಿ ಟೈಮಿಂದ ತುಂಬಾ ಕ್ಲೋಸ್ ಆದ್ವಿ. ಕಲಾವಿದರು ಮಕ್ಕಳಲ್ವಾ, ಎಲ್ಲರೂ ಸಿಗ್ತಾ ಇದ್ವಿ. ಬಟ್ ಬಿಚ್ಚುಗತ್ತಿ ಸಿನಿಮಾ ಟೈಮಿಂದ ನನ್ನ ಸಿನಿಮಾಗೆ ತುಂಬ ಸಪೋರ್ಟ್ ಮಾಡಿದ್ರು. ಪೋಸ್ಟರ್ ಲಾಂಚ್ ಮಾಡಿಕೊಟ್ರು, ಮುಹೂರ್ತಕ್ಕೆ ಬಂದರು, ಟ್ರೈಲರ್ ಲಾಂಚ್ ಮಾಡಿಕೊಟ್ರು, ಸಿನಿಮಾ ನೋಡಿದ್ರು. ಆ ಥರದ್ದೆಲ್ಲ ಒಂದಷ್ಟು ಮಾಡ್ತಾ 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 ತುಂಬ ಹತ್ರ ಆದರು ನಮಗೆ. ನಾವು ಕೂಡ ತುಂಬ ಜೊತೇಲಿ ಟ್ರಾವೆಲ್ ಮಾಡ್ತಿದ್ವಿ, ಒಂದಷ್ಟು ಟ್ರಿಪ್ಗಳಿಗೆ ಹೋಗ್ತಿದ್ವಿ, ಒಂದಷ್ಟು ಮನೇಲಿ ಸಿಗ್ತಾ ಇದ್ವಿ, ನಮ್ಮ ಮನೆಗೆ ಬರ್ತಾಯಿದ್ರು. ಆ ಥರದ ಒಡನಾಟ ಜಾಸ್ತಿ ಇದೆ, ಒಂದು ಅಣ್ಣನಿಗಿಂತ ಹೆಚ್ಚು. ಅಂದರೆ ಒಡ ಹುಟ್ಟಿದವ್ರು ಯಾರೂ ಇಲ್ಲ ನಮಗೆ. ಯಾರು ಒಂದು ಅಣ್ಣನ ಸ್ಥಾನದಲ್ಲಿ ನಿಂತ್ಕೊಂಡು ಗೈಡ್ ಮಾಡಿದ್ದಿದ್ರೆ ಮೇ ಬಿ ದರ್ಶನ್ ಸರ್ ಥರನೇ ಮಾಡ್ತಾಯಿದ್ರು ಅನ್ಸುತ್ತೆ. ಈರಣ್ಯ ಸಿನಿಮಾದ ಬಗ್ಗೆ ಏನಾದರೂ ಅವ್ರು ನಿಮ್ಮ ಹತ್ರ ಮಾತಾಡಿದ್ರ, ಪೋಸ್ಟರ್ ನೋಡಿದಾಗ, ಟೀಸರ್ ನೋಡಿದಾಗ, ಅಥವಾ ಈ ಸಿನಿಮಾಗೆ ಸಂಬಂಧಪಟ್ಟಂತೆ ನಿಮ್ಮ ಹತ್ರ ಮಾತಾಡೋದು, ನಿಮ್ಗೆ ಏನಾದರೂ ಒಂದು ಸ್ಪೆಷಲ್ ಆಗಿ ಸಜೆಷನ್ಸ್ ಕೊಟ್ಟರೋದು ಏನಾದರೂ? ನನಗೆ ಇದು ಟ್ರೈಲರ್ ಬಂದಿರಲಿಲ್ಲ ಇನ್ನೂ. ನಾನು ಹೇಳಿದ್ದೆ ಈ ಥರ ರಿಲೀಸ್ಗೆ ಒಂದು ಪ್ಲ್ಯಾನ್ ಇದೆ, ಗಜರಾಮ ಒಂದು ಸಿನಿಮಾ ಇದೆ. ಗಜರಾಮದು ಟ್ರೈಲರ್ ತೋರಿಸಿದ್ದೆ ನಾನು. ಅಂದರೆ ರೆಸ್ಲಿಂಗ್ ಬೇಸ್ ಸಿನಿಮಾ ಮಾಡಿದ್ದೆ ಅದು. ಸೊ ಅದನ್ನೆಲ್ಲ ತೋರಿಸಿದ್ದೆ. ತುಂಬ ಚೆನ್ನಾಗಿ ಮಾಡಿದ್ಯಾ, ಆ್ಯಕ್ಷನ್ನ ತುಂಬ ಕಷ್ಟಪಟ್ಟು ಮಾಡಿದ್ಯಾ, ಒಳ್ಳೇದಾಗತ್ತೆ ಈ ಸರಿ, ಏನು ತಲೆ ಕೆಡಿಸ್ಕೊಂಬೇಡ, ಬ್ಲ್ಯಾಂಕಾಗಿ ಸಿನಿಮಾ ಥಿಯೇಟ್ರಿಗೆ ಹೋಗು, ತುಂಬ ಚೆನ್ನಾಗಾಗತ್ತೆ ಅಂತ ಹೇಳಿ ಕಳಿಸಿದ್ರು. ಬಟ್ ತುಂಬ ಮಿಸ್ ಮಾಡ್ಕೊತಿದ್ದೀವಿ. ಅಂದರೆ ನನಗೆ ಪ್ರತಿ ಸಿನಿಮಾ ರಿಲೀಸ್ ದಿನವೂ ಬೆಳಗ್ಗೆ ಅವ್ರ ಮನೆಗೆ ಹೋಗಿ ಥಿಯೇಟ್ರಿಗೆ ಹೋಗೋ ಅಭ್ಯಾಸ ಆಯಿತು. ಈಗ ಎಲ್ಲಿ ಹೋಗೋದು ಅನ್ನೋದು ಗೊತ್ತಿಲ್ಲ. ಬಟ್ ಜೇಸಿಗೆ ಹೋಗ್ಬೇಕು, ಮೀಟ್ ಮಾಡಬೇಕು ಅನ್ನೋದು ಒಂದಿದೆ. ಬಟ್ ಅಂದ್ಕೊಂಡಿದ್ದ ತಕ್ಷಣ ಹೋಗೋಕ್ಕಾಗಲ್ಲ ಅಲ್ಲೆಲ್ಲ. ತುಂಬ ಕಡೆ ಹೇಳ್ಸಿದ್ದೀನಿ, ನೋಡೋಣ ಯಾವಾಗ ಆಗತ್ತೆ ಅವಾಗ ಅಲ್ಲಿ ಹೋಗಿ ಒಂದು ರೌಂಡ್ ಮಾತಾಡ್ಕೊಂಡು ಬರ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.